ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಕ್ಯಾಬೇಜ್ ಬಳಸ್ಕೊಂಡು ಹೆಲ್ದಿಯಾದ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕ್ಯಾಬೇಜನ್ನು ಇಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಕ್ಯಾಬೇಜ್ನ ಲೀಫ್ನ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಅದಾದಮೇಲೆ ಅದರ ಗಟ್ಟಿ ಪಾರ್ಟ್ ಏನಿರುತ್ತೆ ಅದನ್ನ ಕಟ್ ಮಾಡಿಕೊಂಡು ನಂತರ ಬೇಯಿಸೋಕ್ಕಿಟ್ಟಿದ್ದು ಅದು. ಅದಾದಮೇಲೆ ಟೊಮೆಟೊ ಹಾಗೆ ಸ್ವಲ್ಪ ಬೀಟ್ರೂಟ್ ಹಾಗೆ ನಿಮ್ಗೆ ಯಾವ ರೀತಿ ತರಕಾರಿ ಬೇಕೋ ಆ ರೀತಿ ತರಕಾರಿನ ಬಳಸಿ. ಹಾಗೆ ಪನ್ನೀರ್ ಕೂಡ ಬಳಸ್ಕೋಬೋದು, ನಾನಿಲ್ಲಿ ಬಳಸ್ತಾ ಇಲ್ಲ. ನೀವು ತರಕಾರಿ ಕಟ್ ಮಾಡ್ಕೊಳ್ಳುವಾಗ ತುಂಬ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಾಪರ್ಗೆ ಹಾಕಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ತಿದ್ದೀನಿ. ಈ ಕಡೆ ತರಕಾರಿ ಕಟ್ ಮಾಡ್ಕೊಳ್ತಿದ್ದ ಹಾಗೆಯೇ ಆಚೆ ಕಡೆ ಬೇಯಿಸ್ಕೊಳ್ಳೋದಕ್ಕಿಟ್ಟಿರೋ ಅಂತಹ ಲೀವ್ಸನ್ನು ಕೂಡ ಗಡಿ ಗಡಿ ನೀವು ಚೆಕ್ ಮಾಡ್ತಿರ್ಬೇಕಾಗುತ್ತೆ. ಇಲ್ಲಾಂದರೆ ಅದು ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೆ ಎಷ್ಟು ಬೇಯಬೇಕೋ ಅಷ್ಟೇ ಬೇಯಬೇಕು. ಮೈದಾದಿಂದ ಮಾಡುವಂಥ ಮೋಮೋಸ್ಗಿಂತ ಈ ರೀತಿ ಕ್ಯಾಬೇಜ್ ವೆಜಿಟೇಬಲ್ಸ್ ಹಾಕಿ ಮಾಡುವಂಥ ಮೋಮೋಸೇ ಎಷ್ಟೋ ಹೆಲ್ದಿಯಾಗಿರುತ್ತೆ. ಅದು ಕೂಡ ಇದು ಕ್ಯಾಬೇಜ್ ಲೀವ್ಸ್ ಬಳಸ್ಕೊಂಡು ಮಾಡ್ತಿರೋ ಅಂಥ ಮೋಮೋಸ್. ನೆಕ್ಸ್ಟ್ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರುವಂಥ ತರಕಾರಿಗಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಒಂದು ಸ್ಪೂನ್ ಉಪ್ಪು, ಈ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಇಷ್ಟೇ ತರಕಾರಿ ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ನೀವು ಹಾಕೋಬೋದು. ಈ ಕಡೆ ಕ್ಯಾಬೇಜ್ ಎಲೆಗಳು ಬೆಂದಿದೆ, ಇದನ್ನ ಬಂದ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಡಬೇಕು ಸ್ವಲ್ಪ ಕೂಲ್ ಆಗೋ ತನಕ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಮೇನ್ ಪೆಪ್ಪರ್ ಪೌಡರ್ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸೋಯಾ ಸಾಸ್ ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬೆಂದಿರೋ ಅಂಥ ಲೀವ್ಸ್ಗೆ ಈಗಷ್ಟೇ ಬಿಸಿ ಮಾಡ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಹಾಕಿ ಅದನ್ನ ಚೆನ್ನಾಗಿ ಮಡಚಬೇಕು. ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು, ಕಮ್ಮಿ ಕೂಡ ಹಾಕ್ಕೊಳ್ಬಾರ್ದು, ಎಷ್ಟು ಬೇಕು ಅಷ್ಟೇ. ಯಾಕಂದರೆ ಜಾಸ್ತಿ ಹಾಕಿದರೆ ಮತ್ತೆ ಹೊರಗೆ ಬರುತ್ತೆ, ಬೇಯಿಸೋದಕ್ಕೆ ಆಗೋದಿಲ್ಲ, ಫ್ರೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಪ್ಯಾನಲ್ಲಿ. ಹೀಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಲೀವ್ಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಡಚಬೇಕು. ಇಲ್ಲಿ ನಾನು ಸಣ್ಣ ಲೀವ್ಸ್ ತಗೊಂಡು ಇರೋದ್ರಿಂದ ಹಾಕಿರುವಂತಹ ವೆಜಿಟೇಬಲ್ಸ್ ಹೊರಗೆ ಬರ್ತಿದೆ. ನಾವು ದೊಡ್ಡ ಲೀವ್ಸ್ ತಗೊಂಡ್ರೆ ಆ ವೆಜಿಟೇಬಲ್ಸ್ ಹಾಕ್ಕೊಂಡು ಮಡ್ಚೋದಕ್ಕೆ ಸುಲಭ ಆಗುತ್ತೆ, ಹಾಗೆ ಹೊರಗೂ ಕೂಡ ಬರೋದಿಲ್ಲ, ಫ್ರೈ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಪ್ಯಾನಿಗೆ ಚೆಲ್ಬಿಡುತ್ತೆ. ಇದಿಷ್ಟಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಮೋಮೋಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಶೇಜ್ವಾನ್ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.